ಯಾವುದೇ ಕಂಪ್ನಿ ಬಂದಾಗಬೇಕಾದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಪರವಾನಗಿ ತಗೋಬೇಕು ಸರ್. ಅಲ್ಲಿ ಲೇಬರ್ ಪೇಮೆಂಟ್ ಮಾಡಬೇಕು, ಬೋನಸ್ ಕೊಡಬೇಕು, EPF ಎಲ್ಲ ಕಟ್ ಮಾಡಬೇಕು. ಆದ್ರೆ ಇವ್ರು ಲೇಬರ್ ಪರ್ಮಿಷನ್ ತೋಲಾರ್ದೇನೆ, ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೋಲಾರ್ದೇನೆ 5ನೇ ತಾರೀಕು ಇದು 1 ಲೀಟರ್ ಹಚ್ಚಿ ಇಡೀ 120 ಕುಟುಂಬಗಳು ಬೀದಿ ಪಾಲಿಗೆ ಬಂದವು ಸರ್. ಅದಕ್ಕೆ ದಯವಿಟ್ಟು ಲೇಬರ್ ಡಿಪಾರ್ಟ್ಮೆಂಟ್ ದವ್ರಿಗೆ ಕಮಿಷನರ್ಗೆ ಭೇಟಿಯಾದ ಅವ್ರು ಏನು ಹೇಳ್ತಾರೆ? ಈಗ ಮೊನ್ನೆ ನೀವು 15 ದಿನ ಆದ್ಮೇಲೆ ನನಗೆ ಗೊತ್ತಾಯ್ತಿದ್ದು. ಅವಾಗ ನಾ ಕರೆಸಿ ಮಾತಾಡಿದ್ದೀನಿ ನಮ್ಮ ಸೆಕ್ರೆಟರಿ ಅವರಿಗೆ. ಅವ್ರು ಹೇಳಿ ಸುತ್ತಿನ ಮಾತುಕತೆ ಏನೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ಸಂತೋಷ್ ಲಾಡ್ ಅವ್ರಿಗೆ ಮಾತಾಡ್ತೀನಿ, ಈಗ ನಾಡಿದ್ದು ಸಿಗ್ತಾರೆ, ಅದೇನಿದೆ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಬಟ್ ಏನಕ್ಕೆ ಬಂದ್ ಮಾಡಿದ್ರೆ ನಿಮ್ಗೇನು ಸುದ್ದಿ ಅದ? ಇವ್ರೇನು ಹೇಳ್ತಾರೆ ಸರ್, ನಾವು ಲೆಟರ್ ಇಶ್ಯೂ ಮಾಡಿವಿ, ಅವ್ರು ಇಶ್ಯೂ ಮಾಡಿಲ್ಲ, ಅದಕ್ಕಾಗಿ ನಾವು ಅವ್ರ ಮೇಲೆ ಆಕ್ಷನ್ ತಗೊಳಕ್ ಬರಲ್ಲ ಅಂತ ಇವರು ಕಾರ್ಮಿಕ ಅನ್ಸರಿ. ಟೋಟಲ್ ಎಷ್ಟು ಜನ ಇದ್ದಾರೆ? 120 ಸರ್, 120 ಜನ ಕಾರ್ಮಿಕರು ಸರ್. ಅದಕ್ಕಾಗಿ ಇವರಿಗೆ ಅವರು ಆ ಮಾಲಕ್ ಏನು ಹೇಳ್ತಾರೆ ಅಂದ್ರೆ, ಈ ಕಂಪ್ನಿ ಮಾರಿ ನಿಮಗೆ ಪೇಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಇವರು 42 ದಿವಸ ಆಯ್ತು ಸರ್ ಇಲ್ಲಿ ಕುಂತು ಕಾರ್ಮಿಕರು. ಅದಕ್ಕೆ ದಯವಿಟ್ಟು ತಾವು ಮೊನ್ನೆ ಬಂದಾಗ ಗಮನಕ್ಕೆ ಬಂದಾಗ ನಾನು ಮಾತಾಡಿದೆ ಸೆಕ್ರೆಟರಿಗೆ. ಸಂತೋಷ್ ಲಾಡ್ ಅವ್ರ ಗಮನಕ್ಕೆ ತರ್ತೀನಿ. ಆಮೇಲೆ ಅವಶ್ಯಕತೆ ಇದ್ರೆ ಒಂದು 4 ದಿನ ಬರ್ರಿ, ಅವ್ರು ನಿಮಗೂ ಭೇಟಿ ಮಾಡ್ತೀನಿ ಸರ್. ಯಾವಾಗ ಬಾ ಅಂತೀರಿ ಸರ್? ಅವ್ರಿಗೆ ಕೇಳ್ಬೇಕು. ಸಾಹೇಬ್ರಿಗೆ ಮಾತಾಡ್ತೀವಿ ಸರ್. ಕಾರ್ಮಿಕರ ಹೋರಾಟಕ್ಕೆ